ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಅದು ಕೂಡ ನಮ್ಮ ಮೂಡುಕಲ್ಲುವಿನಲ್ಲಿರುವಂತಹ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ. ಒಂದು ಗುಹಾಂತರ ದೇವಾಲಯ ಇಷ್ಟು ವಿಭಿನ್ನವಾಗಿದೆ ಅನ್ನೋದನ್ನು ನೀವು ನನ್ನ ಜೊತೆ ಈ ಕಾರ್ಯಕ್ರಮನ ಕಂಪ್ಲೀಟಾಗಿ ನೋಡಿಕೊಂಡು ಬನ್ನಿ. ನಮಸ್ಕಾರ, ನಾನು ಪ್ರಜ್ಞಾ, ಝೂಮಿನ್ ಟಿವಿಯಿಂದ. ನಾವಿವತ್ತು ಭಕ್ತಿಯಿಂದ ಬಂದಿರುವಂಥ ಜಾಗ ಮೂಡುಗಲ್ಲುವಿನಲ್ಲಿರುವಂತಹ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ. ಇಲ್ಲಿ ಗುಹಾಂತರ ಮಾದರಿಯ ದೇವರನ್ನು ಆರಾಧನೆ ಮಾಡುವಂಥದ್ದು. ಶಿವಲಿಂಗಕ್ಕೆ ನಿತ್ಯ ಪೂಜೆ ನಡೆಯುತ್ತೆ. ಉದ್ಭವ ಲಿಂಗವನ್ನು ಮುಟ್ಟಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿದರೆ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ರಿಷಬ್ ಶೆಟ್ಟಿ ಸರ್ ಕೂಡ ಈ ಜಾಗಕ್ಕೆ ಬಂದರು. ಸ್ಪೆಷಲ್ ಏನು ಗೊತ್ತಾ, ಅವರು ಇದೇ ಊರಿನವರಾಗಿರೋದ್ರಿಂದ ಇಲ್ಲಿ ತನ್ನ ನಿತ್ಯ ಧ್ಯಾನವನ್ನು ಮಾಡಿಕೊಂಡು ಕಳೆಯುವಂತಹ ಸುಂದರ ಜಾಗ ಇದು. ನಾನು ಕೂಡ ಇಲ್ಲಿಗೆ ಬಂದಿದ್ದೇನೆ. ಕ್ಷೇತ್ರ ಹೇಗಿದೆ ಅನ್ನೋದನ್ನು ನಿಮಗೆ ಹೇಳ್ತೇನೆ. ಅತ್ಯಂತ ಪುರಾತನವಾಗಿರುವಂತಹ, ಅದರ ಜೊತೆಗೆ ನೈಸರ್ಗಿಕವಾಗಿ ಒಂದು ಗುಹೆಯ ಒಳಗಡೆ ಶಿವಲಿಂಗ ಇರುವಂತಹ ಪುಣ್ಯ ಸ್ಥಾನ ಇದು. ಎಲ್ಲರೂ ಹೇಳ್ತಾರೆ ಇಲ್ಲಿ ಶಿವದೇವರು ಧ್ಯಾನ ಮಾಡ್ತಿದ್ರು ಅಂತ. ಇತಿಹಾಸವನ್ನು, ಮಹಿಮೆಯನ್ನು ಹೊಂದಿರುವಂತಹ ದೇವಸ್ಥಾನ. ಇದರ ಒಳಗೆ ಈಗ ಹೋಗಿ ನಾವು ದೇವರ ದರ್ಶನವನ್ನು ಮಾಡಬೇಕು. ಬನ್ನಿ, ಅಲ್ಲಿ ಅರ್ಚಕರ ಜೊತೆ ಕೂಡ ಮಾತಾಡಿ ಕ್ಷೇತ್ರದ ಇತಿಹಾಸವನ್ನು ಕೇಳ್ಕೊಂಡು ಬರೋಣ. ನಮ್ಮ ಜೊತೆ ದೇಗುಲದ ಅರ್ಚಕರು ಇರೋವಂಥದ್ದು. ಬನ್ನಿ, ಅರ್ಚಕರ ಬಳಿ ಕ್ಷೇತ್ರದ ಇತಿಹಾಸವನ್ನು ಕೇಳ್ಕೊಂಡು ಬರೋಣ. ನಮಸ್ತೆ ಅರ್ಚಕರೇ. ನಮಸ್ಕಾರ. ಕ್ಷೇತ್ರದ ಇತಿಹಾಸ ಬಹಳ ವಿಭಿನ್ನ ಆಗಿದೆ. ಪುರಾತನ ಕಾಲದ ದೇವಸ್ಥಾನ ಅಂತ ಕೇಳ್ಪಟ್ವಿ. ಏನಿದ್ರೆ ಹಿಂದೆ ಇರುವಂತಹ ಕಥೆ? ಇದು ಮಹಾಭಾರತ, ರಾಮಾಯಣ, ಅದಕ್ಕಿಂತಲೂ ಹಿಂದೆ ಇರತಕ್ಕಂಥ ಪುರಾಣಗಳ ಕಾಲದ ಅಂತೇಳಿದರೆ, ಪುರಾಣ ಅಂತೇಳಿದರೆ ವೇದ, ವೇದಾಂತ, ಉಪನಿಷತ್ತು, ಆಮೇಲೆ ಪುರಾಣ ಬರುವಂಥದ್ದು. ಅದಾದಮೇಲೆ ದಶಾವತಾರ, ರಾಮಾಯಣ, ಮಹಾಭಾರತ ಬರುವಂಥದ್ದು. ಆ ಪುರಾಣಗಳ ಕಾಲದಲ್ಲಿ ಇತಿಹಾಸ, ಐತಿಹ್ಯ ಇರುವಂಥದ್ದು ಇದು. ಅಂದರೆ ಅದರಲ್ಲಿ ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡ ಅಂಥೇಳಿ ಇದೆ. ಆ ಸಹ್ಯಾದ್ರಿ ಖಂಡದಲ್ಲಿ ಈ ಕ್ಷೇತ್ರದ ವರ್ಣನೆ ಬರ್ತದೆ. ಅದರ ಪ್ರಕಾರ ಎಲ್ಲ ಭೂಮಿಯಲ್ಲಿ ಈ ಸೃಷ್ಟಿ ವ್ಯತ್ಯಯ ಆಗಿರ್ತದೆ, ಸೃಷ್ಟಿಯ ಬ್ರಹ್ಮನ ಕಾರ್ಯ ವ್ಯತ್ಯಯ ಆಗಿರ್ತದೆ. ಆಗ ಎಲ್ಲ ಋಷಿಮುನಿಗಳು ದೇವಾನುದೇವತೆಗಳಿಗೆ ಇನ್ನು ಈ ಸೃಷ್ಟಿಯ ಒಂದು ಸುಸ್ಥಿಗೆ ತರುವುದು ಹೇಗೆ, ಸುಸ್ಥಿತಿಯನ್ನು, ಬ್ರಹ್ಮನ ಸೃಷ್ಟಿಯನ್ನು ಅಂಥೇಳಿ ಆಲೋಚನೆ ಮಾಡಿ ಸಭೆ ಸೇರಿ ಒಂದು ನಿರ್ಣಯ ಕೊಳ್ತಾರೆ. ನಾರದರು ಹೇಳ್ತಾರೆ, ವಿಷ್ಣುವನ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು, ಸೃಷ್ಟಿಕರ್ತ ಅವನು ಅಂಥೇಳಿ. ಆಗ ಎಲ್ಲ ದೇವಾನುದೇವತೆಗಳು ಎಲ್ಲ ಹೋಗಿ ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ, ಇದು ನನ್ನಿಂದ ಆಗುವಂಥ ಕೆಲಸ ಅಲ್ಲ, ಶಿವನನ್ನು ಭೂಮಿಗೆ ಕಳಿಸಿ ಅವನು ಭೂಮಿಯಲ್ಲಿ ಧ್ಯಾನ ಮಾಡಿದರೆ ಈ ಸೃಷ್ಟಿಯ ಕಾರ್ಯ ಒಂದು ಸ್ಥಿತಿಗೆ ಬರ್ತದೆ ಅಂಥೇಳಿ ವಿಷ್ಣು ಶಿವನನ್ನು ಹೋಗಿ ಪ್ರಾರ್ಥನೆ ಮಾಡಿ ಅಂತ ಕಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಎಲ್ಲ ಶಿವನ ಹತ್ರ ಬರ್ತಾರೆ. ಶಿವನ ಹತ್ರ ಬಂದು ಪ್ರಾರ್ಥನೆ, ಕಾಲಾನುಕಾಲದಲ್ಲಿ ನಾನು ಬಂದು ಧ್ಯಾನಕ್ಕೆ ಕುಳಿತುಕೊಳ್ತೇನೆ ಅಂತೇಳಿ ಶಿವ ಭರವಸೆ ಕೊಟ್ಟು ಕಳಿಸ್ಕೊಡ್ತಾನೆ. ಒಮ್ಮೆ ಪಾರ್ವತಿ ಪರಮೇಶ್ವರರು ಹೀಗೆ ವಿಹಾರಕ್ಕಾಗಿ ಬರ್ತಾ ಇರುವಾಗ ಈ ಒಂದು ಸುಂದರವಾದ ಪರಿಸರವನ್ನು ನೋಡಿ ಶಿವನೇ ತನ್ನ ಈ ಧ್ಯಾನಕ್ಕೆ ಯೋಗ್ಯವಾದ ಸ್ಥಳ ಇದು ಅಂಥೇಳಿ ತಿಳಿದು ಶಿವನಿಗೆ ಸಂತೃಪ್ತಿಯಾದಂಥ, ಖುಷಿಯಾದಂಥ ಸ್ಥಳ ಇದು. ಸಾಕ್ಷಾತ್ ಮನುಷ್ಯರ ಬಿಡಿ, ಸಾಕ್ಷಾತ್ ಪರಶಿವನಿಗೆ
ಸಂತೋಷವಾದಂಥ ಮನಸ್ಸಿಗೆ ಮುದ ನೀಡಿದಂಥ ಧ್ಯಾನಕ್ಕೆ ಯೋಗ್ಯವಾದಂಥ ಸ್ಥಳ ಅಂಥೇಳಿ ತಾನೇ ನಿರ್ಣಯಿಸಿಕೊಂಡು ಈ ಗುಹೆ ಒಳಗಡೆ ಹೋಗಿ ಧ್ಯಾನಕ್ಕೆ ಕುಳಿತಿದ್ದಾನೆ ಅಂಥೇಳಿ ಐತಿಹ್ಯ ಇರುವಂಥದ್ದು ಸ್ಕಂದ ಪುರಾಣದಲ್ಲಿ. ಆ ಧ್ಯಾನ ಮಾಡ್ತಾ ಇರುವಂಥ ಶಿವನಿಗೆ ಆ ಗಂಗೆ ಅಲ್ಲಿ ಒಳಗಡೆ ಆ ಗುಹೆ ಒಳಗಡೆ ಉದ್ಭವ ಆಗಿ ಅಭಿಷೇಕ ಮಾಡಿಕೊಂಡು ಆ ಗುಹೆಯಿಂದ ಹೊರಗಡೆ ಹರಿದು ಬರ್ತಾ ಇರುವಂಥ ನೀರಿದೆ. ಹೀಗೆ ಕಾಲಗಳು ಕಳೀತಾ ಇರ್ತಾ ಏನು ಕಲಿಯುಗ ಸಮೀಪ ಆಗ್ತಾ ಇದೆ. ಆವಾಗ ಶಿವನ ಪೂಜೆ ಮಾಡುವಂಥದ್ದೇ. ಆವಾಗೆಲ್ಲ ಅಲ್ಲಿಗೆ ಹೋಗಿ ಶಿವನ ಪೂಜೆ ಮಾಡ್ತಿದ್ದಂದ್ರೆ ಆವಾಗಿನ ಜನರು ಹಾಗೆ ಇದ್ದರು. ಆ ಒಂದು ಧ್ಯಾನಕ್ಕೆ ಭಂಗ ತರದೇ ಇರುವಂಥದ್ದು, ಆ ಸ್ಥಳವನ್ನು ಅಪವಿತ್ರ ಮಾಡದೇ ಇರುವಂಥದ್ದು ಅದೆಲ್ಲ ನಡ್ಕೊಂಡು ಬರ್ತಾ ಇತ್ತು. ಶಿವನ ಹೇಗೆ ಪ್ರೀತಿಯಲ್ಲಿ ಅವನ ಧ್ಯಾನಕ್ಕೆ ಭಂಗ. ಆದರೆ ಈ ಕಲಿಯುಗ ಬಂದಾಗ ದೇವಾನುದೇವತೆಗಳಿಗೆಲ್ಲ ಸ್ವಲ್ಪ ಹೆದರಿಕೆ ಪ್ರಾರಂಭ ಆಗ್ತದೆ. ಕಲಿಯುಗದಲ್ಲಿ ಇದೇ ರೀತಿ ಆದರೆ ಅವನ ಸ್ಥಳ ಅಪವಿತ್ರ ಆದರೆ ಅಥವಾ ಧ್ಯಾನ ಭಂಗ ಆದರೆ ಅದಕ್ಕೆಲ್ಲ ಮುಂದೆ ಏನು ಅನಾಹುತಗಳು ನಡೆಯಬಹುದು ಅನ್ನುವಂಥ ಮುನ್ನೆಚ್ಚರಿಕೆಯಿಂದ ದೇವಾನುದೇವತೆಗಳು ಶಿವನನ್ನೇ ಪ್ರಾರ್ಥನೆ ಮಾಡ್ತಾರೆ. ಈ ಕಲಿಯುಗದ ನಿನ್ನ ಭಕ್ತರಿಗೆ ಪೂಜೆ ಮಾಡುವಂಥ ಕ್ರಮ ಹೇಗೆ ಅಂಥೇಳಿ ಶಿವನನ್ನೇ ಕೇಳ್ತಾರೆ. ಆಗ ಶಿವನೇ ಹೇಳ್ತಾನೆ, ನಾನು ಯಾವತ್ತೂ ಭಕ್ತರನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ, ನನಗೆ ಭಕ್ತರೇ ನನ್ನ ಸಂಪತ್ತು ಅಂಥೇಳಿ ಆಯಿತು. ನಾನು ಗುಹೆಯ ಹೊರಭಾಗದಲ್ಲಿ ಬಂದು ಲಿಂಗರೂಪಿಯಾಗಿ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿ ಯಾರು ಬಂದು ನನ್ನನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಾರೋ ಒಳಗೆ ಧ್ಯಾನಕ್ಕೆ ಕುಳಿತು ಅಲ್ಲೇ ಐಕ್ಯನಾಗಿರ್ತಕ್ಕಂಥ ನನಗೆ ಪೂಜೆ ಮಾಡಿದಷ್ಟು ಪುಣ್ಯ ಫಲವನ್ನು ನನ್ನ ಕಲಿಯುಗದ ಭಕ್ತರಿಗೆ ನೀಡುತ್ತೇನೆ. ಅದರ ಜೊತೆಗೆ ಅವನ ಅಭಯವನ್ನು ಕೂಡ ಕೊಟ್ಟಿದ್ದೇನೆ. ಯಾರು ಈ ಲಿಂಗವನ್ನು ಮುಟ್ಟಿ ಪ್ರಾರ್ಥನೆ ಸಲ್ಲಿಸ್ತಾರೋ ಅವರ ಪ್ರಾರ್ಥನೆಯನ್ನು ನಾನು ಈಡೇರಿಸಿಕೊಡ್ತೇನೆ ಅಂತ. ಪ್ರಾರ್ಥನೆ ಅಂದರೆ ಸದ್ಪ್ರಾರ್ಥನೆ, ಸದಭೀಷ್ಟ ಒಳ್ಳೆಯ ಅಭೀಷ್ಟಗಳನ್ನು ಮಾತ್ರ ನೆರವೇರಿಸಿಕೊಡ್ತೇನೆ. ಅದೇ ರೀತಿಯಾಗಿ ಉದ್ಭವ ಲಿಂಗ ಅದು. ಆ ಸ್ಥಳವನ್ನು ದೇವತೆಗಳು ಮರೆಮಾಚಿದ ನಂತರ ಇಲ್ಲಿ ಲಿಂಗರೂಪಿಯಾಗಿ ಶಿವನೇ ಬಂದು ಪ್ರತ್ಯಕ್ಷ. ಅದಕ್ಕೆ ಮೂಡುಗಲ್ಲು ಅಂತ ಹೇಳೋದು. ಮೂಡಿ ಬಂದ ಕಲ್ಲು ಮೂಡುಗಲ್ಲು ಅಂತ ಈ ಕ್ಷೇತ್ರದ ಹೆಸರು. ತುಂಬ ಐತಿಹ್ಯಗಳಿವೆ ಅಲ್ಲಿ. ನಮಗೆ ಇಲ್ಲಿ ಕೂತಾಗ ಪ್ರಾರ್ಥನೆ ಮಾಡುವಾಗ ಭಕ್ತಾದಿಗಳ ಸೇವೆಯನ್ನು ಶಿವನಿಗೆ ಅರ್ಪಣೆ ಮಾಡುವಾಗ ನಮಗೆ ಅನಿಸ್ತದೆ ಕೆಲವರು ಏನೇನೋ ಹರಕೆ ಹೊತ್ಕೊಂಡು ಹೋಗ್ತಾರೆ. ಎಲ್ಲೋ ವಾಲಂಟಿಯರ್ ಆಗಿ ಟೂರಿಸ್ಟ್ ಮೈಂಡಲ್ಲಿ ಬಂದು ಹೋಗ್ತಾರೆ. ಬಂದು ಅಲ್ಲಿ ಮುಟ್ಟಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅವ್ರದ್ದು ಏನೋ ಅಭೀಷ್ಟಗಳನ್ನು. ನೆಕ್ಸ್ಟ್ ಟೈಮ್ ಬರುವಾಗ ಅವರು ಇಲ್ಲಿ ದೊಡ್ಡ ಭಕ್ತರಾಗಿ ಬಂದಿರ್ತಾರೆ. ಅವರ ಅಭೀಷ್ಟಗಳೆಲ್ಲ ನೆರವೇರಿ ಸಂತೋಷದಿಂದ ಬಂದು ಶಿವನಿಗೆ ಸೇವೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಮುಂಚೆ ಟೂರಿಸ್ಟ್ ಆಗಿ ಬರ್ತಾರೆ. ಒಂದು ಸಲ ಬಂದು ಅವರು ವಾಪಸ್ ಹೋದ್ಮೇಲೆ ಮತ್ತು 3, 4, 5 ಸಲ ಎಲ್ಲ ಬಂದು ಅವರ ಸೇವೆಯನ್ನು ಅಷ್ಟು ಭಕ್ತಿಪೂರ್ವಕವಾಗಿ ಅರ್ಪಿಸಿ ಹೋಗ್ತಾರೆ. ನಾವು ನೋಡ್ಬೋದು ಬೇಕಾದರೆ ಉದಾಹರಣೆ ಲೈವ್ ಆಗಿ. ಇಲ್ಲಿವರೆಗೆ ಬರುವಾಗ ಎಲ್ಲ ಗೌಜ್ ಹೊಡ್ಕೊಂಡು ಬರ್ತಾರೆ, ಟೂರಿಸ್ಟ್ ಸ್ಪಾಟ್ ಇದು ಅಂಥೇಳಿ. ಇಲ್ಲಿಂದ ಒಳಗಡೆ ಹೋದ ಕೂಡಲೇ ಅದೇನೋ ವೈಬ್ರೇಷನ್ ಇದಾಗ್ತದೆ. ಒಳಗೆ ಹೋದ ಕೂಡಲೇ ಸೈಲೆಂಟ್ ಆಗ್ತಾರೆ. ಅವರಿಗೆ ವಿಚಿತ್ರ ಅನ್ಸ್ಬಿಡ್ತಾರೆ. ಆಮೇಲೆ ಅಲ್ಲಿ ಲಿಂಗ ಮುಟ್ಟಿ ಹೋಗಿ ವಾಪಸ್ ಬರುವಾಗ ಇನ್ನೂ ದೊಡ್ಡ ಭಕ್ತರಾಗಿ ಬಂದಿರ್ತಾರೆ ಅಂತ ಇದಿಲ್ಲಿ ಕತೆ. ಎಲ್ಲ ಯಾವುದೋ ಹರಕೆ ಹೇಳಿ ಮಕ್ಕಳಾಗದಿದ್ದವರು, ಆಮೇಲೆ ಉದ್ಯೋಗ, ಆಮೇಲೆ ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಸಂಕಷ್ಟಗಳಿಗೂ ಪರಿಹಾರ ಇಲ್ಲಿ ಶಿವ ಖಂಡಿತ ಕೊಡ್ತಾನೆ. ಅದಕ್ಕೆ ನಾನು ಕೂಡ ನಮ್ಮ ಪ್ರಧಾನ ಅರ್ಚಕರು ಕೂಡ ಇದ್ದಾರೆ. ಇಲ್ಲಿಂದ ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡು ನಾವೆಲ್ಲ ಅವರ ಅಸಿಸ್ಟೆಂಟ್ಸ್. ಅವರು ಕೂಡ ಸ್ವಯಂ ಉದಾಹರಣೆ, ನಾನು ಕೂಡ ಸ್ವಯಂ ಉದಾಹರಣೆ ಇಲ್ಲಿಯ ಕಾರಣೀಕಕ್ಕೆ. ಇದಿಷ್ಟು ಈ ಸ್ಥಳದ ಮಹಾತ್ಮೆ. ಪುರಾತನವಾದ ಕಾಲ ಇದು. ಯಾರು ಮನುಷ್ಯ ನಿರ್ಮಿತವಾದದ್ದಲ್ಲ, ಪ್ರಕೃತಿ ಸಹಜವಾದಂಥ ಎಲ್ಲ ಪ್ರಕೃತಿ. ನಾವು ಇಲ್ಲಿ ಯಾವುದೇ ರೀತಿಯ ಈ ಆಯುಧಗಳನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕಿಲ್ಲ. ಏನು ಮಾಡೋದಿದ್ರೂ ಆ ಶಿವನ ಒಂದು ಪರ್ಮಿಷನ್, ಅಪ್ಪಣೆ ತಗೊಂಡೇ ನಾವು ಕೆಲಸಗಳನ್ನು ಮಾಡಬೇಕು. ಇಲ್ಲಾಂದರೆ ಇಲ್ಲಿ ನಾಗನ ಕಾವಲಿದೆ, ವೀರಭದ್ರ ಕಾವಲಿಗಿದ್ದಾನೆ, ಕ್ಷೇತ್ರಪಾಲ ಅವನು. ಯಾವುದು ಬಿಡು, ನಾವನ್ನ ಪರ್ಮಿಷನ್ ಇಲ್ಲದೆ ಏನಾದರೂ ಕೆಲಸ ಮಾಡಿದರೆ ಇಲ್ಲಿ ನಾಗರ ಹಾವುಗಳೆಲ್ಲ ಬಂದು ಪ್ರತ್ಯಕ್ಷ ಆಗಿದೆ. ಅದು ಬಂತು ಅಂತಂದರೆ ಇಲ್ಲಿ ಏನೋ ಸಂಭವಿಸಿದೆ ಅಂಥೇಳಿ ಅರ್ಥ. ಅಷ್ಟು ಪಾವಿತ್ರ್ಯತೆಯನ್ನು ಒಂದು ಸ್ವಲ್ಪವೂ ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ ಇಲ್ಲಿಯ ಕ್ಷೇತ್ರಪಾಲರೆಲ್ಲ. ನೀರಲ್ಲೂ ಅಷ್ಟೇ ಸಾಕಷ್ಟು ಮೀನುಗಳು ಓಡಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ನೈಸರ್ಗಿಕ ಅಂತ ಅನಿಸುತ್ತೆ. ಸದಾಕಾಲ ಹೀಗೆ ಇರುತ್ತೆ, ನೀರಿನ ಕಾಲ ಹೀಗೆ ಹರಿತಾ, ಇದು ನಿಜವಾದ ನೀರು ಹರಿದು ಬರ್ತಾ ಇರುವಂಥದ್ದು. ಇನ್ನು ಮಳೆಗಾಲ ಬಂದಾಗ ಮಳೆ ನೀರು ಸೇರಿಕೊಂಡು ಇಲ್ಲಿವರೆಗೆ ಬರ್ತದೆ. ನಮ್ಮ
ಸೊಂಟದವರೆಗೆ ಬರ್ತದೆ. ಆವಾಗ ಇನ್ನೂ ಚೆಂದಾಗಿರ್ತದೆ ಪ್ರಕೃತಿ. ಮಳೆಗಾಲದಲ್ಲಿ ತುಂಬ ನೀರು ಸುತ್ತಲೂ ಎಲ್ಲ ನೀರು ಹರ್ಕೊಂಡಿರ್ತದೆ, ಹಸಿರು ಬೆಳ್ಕೊಂಡಿರ್ತದೆ. ಇಲ್ಲಿ ಕೂಡ ನೀರಿನ ದಾರಿ ಎಳಿತಾ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ನೀರು ಫ್ರೆಶ್ ಆಗಿರ್ತದೆ. ಮೀನುಗಳೆಲ್ಲ 2000 ಮೀನುಗಳವರೆಗೆ ಇಲ್ಲಿ ಕಾಣಿಸ್ತಾನೆ ಇರ್ತದೆ ನೀರು. ಆವಾಗಲೇ ಚೆಂದ. ಮಳೆಗಾಲದಲ್ಲಿ ಭೇಟಿ ನೀಡುವಂಥದ್ದು ಭಾಳ ಉತ್ತಮ. ಇಲ್ಲಿನ ಪೂಜಾ ಕ್ರಮಗಳು ಏನೇನು ಅಂತ? ಹಾಂ, ಪೂಜಾ ಕ್ರಮ ಅಂದರೆ ಬೆಳಗ್ಗೆ ನಾವೊಂದು ನಿತ್ಯ ಪೂಜೆ ಮಾಡ್ತೇವೆ, ಮತ್ತು ಬಂದ ಭಕ್ತಾದಿಗಳ ಸೇವೆಯನ್ನು ಮಾಡ್ತಾ ಹೋಗ್ತೇವೆ. ಇನ್ನು ಸಾಯಂಕಾಲ ಸೂರ್ಯಾಸ್ತಮಾನ ಆಗುವಾಗ ಸೂರ್ಯನ ರಶ್ಮಿ ನೇರವಾಗಿ ಶಿವಲಿಂಗಕ್ಕೆ ಬೀಳ್ತದೆ. ನೇರವಾಗಿ ಅಲ್ಲ, ನೀರಿಗೆ ಬಿದ್ದು ರಿಫ್ಲೆಕ್ಟ್ ಆಗಿ ಶಿವನ ಲಿಂಗದ ಮೇಲೆ ಬೀಳ್ತದೆ. ಅದೇ ನಮ್ಮ ರಾತ್ರಿ ಪೂಜೆ. ಮತ್ತು ರಾತ್ರಿ ಮತ್ತು ವಿಶೇಷವಾದ ಪೂಜೆ ಅಂಥೇಳಿ ಇಲ್ಲ. ಸಾಕ್ಷಾತ್ ಸೂರ್ಯದೇವನೇ ಅದು ಕೂಡ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡು ಲಿಂಗ ಸ್ಪರ್ಶ ಮಾಡ್ತಾನೆ ಅನ್ನುವಂಥದ್ದು. ನೇರವಾಗಿ ಬೀಳುವುದಿಲ್ಲ, ನೀರಿಗೆ ಬಿದ್ದು ಶಿವನ ಕಿರಣ, ಆ ಸೂರ್ಯನ ಕಿರಣ ನೀರಿಗೆ ಬಿದ್ದು ನೀರಿನಿಂದ ಲಿಂಗಕ್ಕೆ ರಿಫ್ಲೆಕ್ಟ್ ಆಗ್ತದೆ. ಎಲ್ಲ ಕಡೆ ಸಾಯಂಕಾಲದ ಪೂಜೆ. ಮತ್ತು ವಿಶೇಷವಾಗಿ ನಾವು ಪೂಜೆ ಮಾಡಿ ಬಾಗಿಲಾಕಿ ಬರೋದು ಅಂತಿಲ್ಲ. ಮತ್ತು ಯಾವತ್ತು ಕ್ಲೋಸು ಓಪನಿಂಗ್ ಟೈಮ್ ಅಂತ ಇರೋದಿಲ್ಲ. ನಾವು ಬಂದು ಹೋಗೋದು ಮಾತ್ರ ಟೈಮ್ ಅಷ್ಟೇ. ಬಿಟ್ಟರೆ ಶಿವನನ್ನು ಎಷ್ಟೊತ್ತಿಗೆ ಬೇಕಾದರೂ ಬಂದ ಭಕ್ತಾದಿಗಳು ನೋಡ್ಕೊಂಡು ಹೋಗ್ಬೋದು. ಅದೇ ಇಲ್ಲಿ ಪೂಜೆ ವಿಶೇಷ ಅಂದರೆ ಸಾಕ್ಷಾತ್ ಸೂರ್ಯ ದೇವರೇ ಪೂಜೆ ಮಾಡುವಂಥದ್ದು ಇಲ್ಲಿ ಸಾಯಂಕಾಲ. ಶಿವರಾತ್ರಿ ದಿನ ಹೇಗಿರುತ್ತೆ? ಶಿವರಾತ್ರಿ ದಿವಸ ಎಲ್ಲ ಇಲ್ಲಿ ತುಂಬ ಜನ ಸೇರ್ತಾರೆ, ಊರಿನವರೆಲ್ಲ ಬರ್ತಾರೆ. ಶಿವರಾತ್ರಿಗಿಂತ ಜಾಸ್ತಿಯಾಗಿ ಎಳ್ಳಮಾವಾಸ್ಯೆ ಅಂತ ಬರ್ತದೆ, ಧನುರ್ಮಾಸದ ಅಮಾವಾಸ್ಯೆಗೆ ಎಳ್ಳಮ್ಮ. ಆ ದಿವಸ ಇಲ್ಲಿ ಜಾತ್ರೆಯ ವಿಶೇಷತೆ ಏನಂತಂದರೆ ಎಲ್ಲ ಇಲ್ಲಿ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಇಲ್ಲಿ ಬರಲೇಬೇಕನ್ನುವಂಥ ಒಂದು ಕಟ್ಟಪ್ಪಣೆ ಇದೆ. ಯಾಕಂದ್ರೆ ಬರದೇ ಇದ್ದರೆ ಅಥವಾ ಅವ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ವ್ಯಾಘ್ರ ಅಂತ ಒಂದು ದೈವ ಇದೆ, ಎಲ್ಲರ ಮನೆಗೆ ಹೋಗಿ ಕೂಗ್ತದೆ. ಮತ್ತು ಇಲ್ಲಿ ಏನಾದರೂ ಜೀರ್ಣೋದ್ಧಾರ ಕಾರ್ಯ ಮಾಡುವಾಗ ನಮಗೆ ಹಣ ಸಾಲಿಲ್ಲ ಅಂದರೆ, ಹಣದ ಅಡಚಣೆ ಆಯಿತು ಅಂತಂದರೆ ಆ ವ್ಯಾಘ್ರ ಎಲ್ಲರ ಮನೆಗೆ ಹೋಗಿ ಇಲ್ಲಿಂತ ಕೂಗ್ತದೆ. ಆವಾಗ ಎಲ್ಲವೂ ಇನ್ನು ಕೇಶವನಾಥೇಶ್ವರನಿಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕೂಡಲೇ ಮತ್ತೆ ಸ್ಟಾಪ್ ಆಗ್ತದೆ. ಇಲ್ಲೆಲ್ಲ ತಿರುಗ್ತಾ ಇರ್ತವೆ ಹುಲಿಗಳೆಲ್ಲ. ಇಲ್ಲಿ ಸಿಂಹ ಮತ್ತು ಆನೆ ಇವೆರಡು ಪ್ರಾಣಿಗಳು ಇಲ್ಲ, ಉಳಿದೆಲ್ಲ ಪ್ರಾಣಿಗಳು ಇದ್ದಾವೆ. ಇಲ್ಲಿ ಹುಲಿ, ಚಿರತೆ, ಕಾಡೆಮ್ಮೆ, ಕಾಡುಕೋಣ ಮತ್ತೆಲ್ಲ ರೀತಿಯ ಪಕ್ಷಿಗಳು ಇದೆ. ಹಾವುಗಳಂತೂ ಕಾಳಿಂಗ, ನಾಗರ ಹಾವು, ಎಲ್ಲ ರೀತಿಯ ಹಾವುಗಳು ಕೂಡ ಇದೆ, ಎಲ್ಲ ಪ್ರಾಣಿಗಳು ಇದೆ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಕೂಡ ಬಂದಿದ್ದರು. ಇದೇ ಊರಿನವರವರು, ಈ ಕೆರಾಡಿ ಗ್ರಾಮದವರೇ ಅವರು, ಮತ್ತು ಈ ದೇಗುಲಕ್ಕೂ ಸಂಬಂಧಪಟ್ಟವರೇ. ಜಮೀನು ಕೂಡ ಇದೆ. ಅವರು ಕೂಡ ಇಲ್ಲಿ ಭಗವಂತನ ಸಮರ್ಪಣೆಗೆ ಅಕ್ಕಿ ಎಲ್ಲ ಸಮರ್ಪಣೆ ಮಾಡ್ತಾರೆ. ಅವರು ಈ ಊರಿಗೆ ಬಂದಾಗ ಎಲ್ಲ ಇಲ್ಲಿ ಭೇಟಿ ಕೊಟ್ಟು ಹೋಗ್ತಾರೆ. ಇಲ್ಲಿ ಅವರು ಧ್ಯಾನ ಕೂಡ ಮಾಡ್ತಾರೆ ನೀರಿನಲ್ಲಿ ಕೂತ್ಕೊಂಡು. ಅವರು ಇಲ್ಲಿಗೆ ಸಂಬಂಧಪಟ್ಟವರು ಮತ್ತು ಇದೇ ಗ್ರಾಮಸ್ಥರು ಕೂಡ. ಅವ್ರು ಬರುವಂಥದ್ದೇನಿಲ್ಲ, ಬರುವಾಗ ಅವರು ಜೂನಿಯರ್ NTR ಅಂತ ಆಂಧ್ರ ಪ್ರದೇಶದ ನಟನನ್ನು ಕರ್ಕೊಂಡು ಬಂದಿದ್ದರು. ಅವರು ತಮ್ಮ ಪೇಜಲ್ಲಿ ಹಾಕಿದರು, ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕಿ. ಈಗ ಆಂಧ್ರ ಪ್ರದೇಶ, ತಮಿಳುನಾಡು, ಬೆಂಗಳೂರು ಅಲ್ಲಿಂದೆಲ್ಲ ತುಂಬ ಜನ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ಅವರು NTR ಬಂದು ಹೋದ್ಮೇಲೆ ರಿಷಬ್ ಶೆಟ್ರು ಅಲ್ಲ ಅಂತ ಹೇಳೋದಿಲ್ಲ, ಅವರನ್ನು ಕರ್ಕೊಂಡು ಬಂದಿದ್ರು. ಇನ್ನೂ ಸ್ವಲ್ಪ ಅದಕ್ಕೆ ಬೂಸ್ಟ್ ಸಿಕ್ತು ಅಲ್ವಾ? ಹೌದು. ಈಗ ಸಾಕಷ್ಟು ದೇವಸ್ಥಾನಗಳಲ್ಲಿ ಸಾಕಷ್ಟು ನಿಯಮಗಳಿರುತ್ತೆ. ನೀವು ಹೇಳಿದ್ರಿ ಇಲ್ಲಿ ತನಕ ಟೂರಿಸ್ಟ್ ಬಂದರೆ ತುಂಬ ವೈಬ್ ಮಾಡ್ಕೊಂಡು ಬರ್ತಾರೆ, ಅಲ್ಲಾದಮೇಲೆ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ. ಇದೇ ಧೈರ್ಯದ ಮೇಲೆ ಇಲ್ಲಿ ಯಾವ ನಿಯಮಗಳನ್ನು ಮಾಡಿಲ್ವಾ? ಇಲ್ಲಿ ನಿಯಮ ಅಂಥೇಳಿ ಏನಿಲ್ಲ. ಹೋಗುವಾಗ ಕೈಕಾಲು ತೊಳೆದು ಅಂದರೆ ಗಂಗೆಯನ್ನು ತುಳ್ಕೊಂಡು ಹೋದರೆ ಅದು ನಾವು ಪವಿತ್ರವಾಗಿ ಅಲ್ಲಿ ಹೋಗ್ತೇವೆ. ಆ ಸೂರ್ಯದೇವ ಕೂಡ ಗಂಗೆಯಲ್ಲಿ ಕೈಕಾಲು ತೊಳ್ಕೊಂಡೇ ಶಿವನ ಪೂಜೆ ಅಂಥ ನಿಯಮಗಳು ಅಂಥೇಳಿ ಏನಿಲ್ಲ. ಅದು ಸಾಮಾನ್ಯ ಮಟ್ಟಿನ ಎಲ್ಲ ದೇವಸ್ಥಾನಗಳ ನಿಯಮವನ್ನು ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ. ಅಲ್ಲಿ ಅದೆಲ್ಲ ಪಾಲನೆ ಆಗ್ತದೆ. ಯಾವ್ಯಾವ ನಿಯಮಗಳುಂಟು ಅದೆಲ್ಲ ಪಾಲನೆ ಆಗ್ತದೆ. ಈಗ ಜನರು ಇಲ್ಲಿಗೆ ಬರಬೇಕು ಅಂದರೆ ಯಾವೆಲ್ಲ ದಾರಿಗಳ ಮೂಲಕ ಬರ್ಬೋದು ಅಂತ? ಇಲ್ಲಿಗೆ 2 ದಾರಿ ಸಂಪರ್ಕ ಇರುವಂಥದ್ದು. ಒಂದು ಕೆರಾಡಿಯಿಂದ ರಿಷಬ್ ಶೆಟ್ರು ಊರಿಂದ ಒಂದು ದಾರಿ 4 ಕಿಲೋಮೀಟ್ರ್ ಮಣ್ಣು ರಸ್ತೆ. ಇನ್ನೊಂದು ಈ ಕಡೆ ಕಮಲಶಿಲೆ ಅಂತ ಹೇಳಿದೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿಂದ ಬರುವಂಥದ್ದು ದಾರಿ ಇದೆ. ಅದು 12 ಕಿಲೋಮೀಟ್ರ್ ಆಗ್ತದೆ ದೇವಸ್ಥಾನ. ಅಂದರೆ ಒಂದು 3/4 ಕಿಲೋಮೀಟ್ರ್ ಮಣ್ಣು ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ. ಇಲ್ಲಿ 4 ಕಿಲೋಮೀಟ್ರ್ ಫುಲ್ ಮಣ್ಣು ರಸ್ತೆ. ಮತ್ತು ಇಲ್ಲಿ ಯಾವ ಆಧುನಿಕ ಸೌಲಭ್ಯಗಳು ಇಲ್ಲ.
ಕರೆಂಟ್ ಲೈನ್ ಪಾಸ್ ಮಾಡಿ, ಇದು ರಿಸರ್ವ್ ಫಾರೆಸ್ಟ್. ಇದು ರಿಸರ್ವ್ ಫಾರೆಸ್ಟಲ್ಲೂ ಕೂಡ ಅಭಯಾರಣ್ಯ. ಮತ್ತು ಯಾವುದೇ ರೀತಿ ಮನೆ ಕಟ್ಟುವಂಥದ್ದು, ರಸ್ತೆ ಮಾಡುವಂಥದ್ದು, ಕೇಬಲ್ ಲೈನ್ ಎಳೆಯುವಂಥದ್ದು, ಯಾವುದು ಮೂಲಭೂತವಾದಂಥ ಯಾವುದನ್ನು ಮಾಡು ಕೂಡ ಅರಣ್ಯ ಇಲಾಖೆಯವರು ಬಿಡೋದಿಲ್ಲ, ಮಾಡಲಿಕ್ಕಿಲ್ಲ. ಮತ್ತು ಹೀಗೆ ಬಂದರೆ ಒಂದು ಚಂದ, ಕಷ್ಟಪಟ್ಟು ಬಂದು ಆ ಶಿವನ ಸುಂದರವಾದ ಮೂರ್ತಿಯ ದರ್ಶನ ಮಾಡಿದರೆ ಅದೇ ಒಂಥರ ರೋಮಾಂಚನ. ಕಷ್ಟಪಟ್ಟು ಬಂದರೆ ಅದಕ್ಕೊಂದು ಬೆಲೆ. ಅದು ಇಲ್ಲಿ ಬಂದಾಗ ತುಂಬ ಕಷ್ಟಪಟ್ಟು ಬರ್ತಾರೆ, ಇಲ್ಲಿ ಒಂದು ಈ ಸ್ಥಳಕ್ಕೆ ಬಂದಾಗ ಅವರೇ ರೋಮಾಂಚನ ಆಗ್ತವೆ. ಅಷ್ಟು ಕಷ್ಟಪಟ್ಟು ಬಂದರೂ ಕೂಡ ಸಾರ್ಥಕ ಆಯ್ತಲ್ವಾ ಅಂಥೇಳಿ ಖುಷಿ ಪಡ್ತಾರೆ. ಭಟ್ರೆ, ನಿಮ್ಮ ಹೆಸರು? ನನ್ನ ಹೆಸರು ಮುರಾರಿ ಉಪಾಧ್ಯಾಯ ಅಂತ. ಇಲ್ಲಿ ಪ್ರಧಾನ ಅರ್ಚಕರು ರಾಘವೇಂದ್ರ ಕುಂಜತ್ತಾಯ ಅಂತ. ಇಲ್ಲಿ ಎಲ್ಲ ಅವರಿಗೆ ಅವ್ರ ಮೇಲಿನ ಪ್ರೀತಿಯಿಂದ ಅವರನ್ನು ಮುದ್ದೆ ಭಟ್ರು ಅಂತ ಕರೀತಾರೆ. ಎಲ್ಲ ಲೋಕಲಲ್ಲಿ ಮುದ್ದೆ ಭಟ್ರು ಅಂತ ಪ್ರಸಿದ್ಧವರು. ಬಹುಶಃ ನಿಮ್ಮ ತಾಳ್ಮೆ, ನಿಮ್ಮ ಮಾತು ನೋಡಿನೇ ಬಹಳಷ್ಟು ಇಲ್ಲಿ ಹಿತ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ನೀವೆಲ್ಲರೂ ಬಹಳ ಆದರದಿಂದ ಬರಮಾಡ್ಕೊಳ್ತೀರಾ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ. ಅದರ ಮಧ್ಯೆ ಈ ದೇವರ ಹಾರೈಕೆ ಬಹಳ ಖುಷಿ ಅನಿಸುತ್ತೆ ನಮಗೂ ಕೂಡ. ಇವತ್ತು ಇಲ್ಲಿ ಅನ್ನದಾನದ ವ್ಯವಸ್ಥೆ ಕೂಡ ಇದೆ, ಅನ್ನದಾನ ಮಾಡ್ತೇವೆ. ಯಾಕಂತಂದರೆ ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಹಸುವಿನಿಂದ ಬರ್ತಾರೆ, ಅವರಿಗೆ ಆ ಕಡೆ ಈ ಕಡೆ ಎರಡು ಕಡೆ ಹೋದರೂ ಕೂಡ ಒಂದು 18 ಕಿಲೋಮೀಟ್ರ್ ಬೇಕು ಏನೇ ಫುಡ್ ಸಿಕ್ಕಬೇಕಾದ್ರೆ. ಅದರಿಂದ ನಮ್ಮ ಪ್ರಧಾನ ಅರ್ಚಕರು ದೊಡ್ಡ ಧರ್ಮರಾಯ ಅವರು ಅದಕ್ಕೆ ಅವರನ್ನು ಮುದ್ದೆ ಭಟ್ರು ಅಂತೇಳಿ ಈ ಊರಲ್ಲಿ ಕರೆದಿರುವಂಥದ್ದು. ಇಲ್ಲಿಯ ಹಣವನ್ನು ಇಲ್ಲಿಯೇ ವಿನಿಯೋಗಿಸ್ತಾರೆ. ಅವರ ಹೆಂಡತಿ ಕೂಡ ಒಂದು ಚಿನ್ನದ ಒಡವೆಯನ್ನು ಮಾಡಿಸಿಕೊಡುವ. ಇಲ್ಲಿ ಏನುಂಟು ಅದೆಲ್ಲ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಅವರೇ ಮಾಡಿದ್ದು. ಇನ್ನೂ ಮಾಡುವಂಥ ಹುಮ್ಮಸ್ಸನ್ನಲ್ಲಿ ಇದ್ದಾರೆ ಎಲ್ಲರೂ. ನಾವು ಭಕ್ತಾದಿಗಳೆಲ್ಲ ಅವರ ಒಟ್ಟಿಗೆ ಕೈ ಜೋಡಿಸಿದರೆ ಅದೆಲ್ಲ ನೆರವೇರ್ತದೆ. ಖಂಡಿತ. ಧನ್ಯವಾದಗಳು ಅರ್ಚಕರೇ. ಒಟ್ಟಾರೆಯಾಗಿ ಪ್ರಕೃತಿಯೇ ನಿರ್ಮಾಣ ಮಾಡಿಕೊಂಡು ಪ್ರಕೃತಿಯೇ ಪೂಜೆಯನ್ನು ಸಮರ್ಪಿಸುವಂತಹ ದೇವಸ್ಥಾನ ಇದು. ಇಲ್ಲಿರುವಂತಹ ಜಲ ಇದೆ ಅಲ್ವಾ, ಇದು ಸಪ್ತ ನದಿಗಳ ತೀರ್ಥ ಅಂತ ಹೇಳ್ತಾರೆ. ಇಲ್ಲಿ ನಾವು ಮಿಂದಿದ್ರೆ ಪುಣ್ಯ ಬರುತ್ತೆ. ಹಾಗೆ ಇಲ್ಲಿ ಧ್ಯಾನ ಮಾಡಿದರೆ ಬಹಳ ಖುಷಿ ಹಾಗೂ ಹಿತ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, ದೇವಸ್ಥಾನದ ಸುತ್ತಲೂ ನಾವು ಈ ಕಾಂತಾರದ ಗಣಗಳಾಗಿರ್ಬೋದು, ದೈವಗಳ ಆರಾಧನೆಯನ್ನು ಕೂಡ ಕಣ್ತುಂಬ್ಕೋಬೋದು. ಭಕ್ತಿಯಿಂದ ಶ್ರದ್ಧೆಯಿಂದ ಕರಾವಳಿಯ ದೇವರನ್ನು ಆರಾಧನೆ ಮಾಡಿದರೆ ದೇವರು ಕೂಡ ಒಲಿತಾರೆ ಅನ್ನೋದನ್ನು ಇಲ್ಲಿ ಕಣ್ಕೋಬೋದು. ಅಷ್ಟು ವಿಭಿನ್ನವಾಗಿದೆ. ಮತ್ತೊಂದು ಕಡೆ ಒಂದು ಕಥೆಯನ್ನು ಹೇಳ್ತಾರೆ, ಅರ್ಚಕರು ಹೇಳಿರೋ ಮಾತನ್ನು ಕೂಡ ಕೇಳಿದ್ರಿ ಅಲ್ವಾ. ಹಾಗೆ ಇಲ್ಲಿ ಕೇಶವನಾಥ ಅನ್ನೋಂಥ ಒಬ್ಬರು ರಾಜರಿದ್ರಂತೆ. ಮತ್ತೊಂದು ಕಡೆ ಕೇಳಿಬರೋ ಕಥೆ ಏನಪ್ಪ ಅಂದರೆ, ಕೇಶವನಾಥ ಅನ್ನೋ ಹೆಸರಿನ ಅರ್ಚಕರು ಭಕ್ತಿಯಿಂದ ನಿತ್ಯ ಪೂಜೆಯನ್ನು ಸಲ್ಲಿಸ್ತಾ ಇದ್ರಂತೆ. ಇವೆಲ್ಲದರ ಒಂದು ಒಟ್ಟಾರೆ ಸಂಗ್ರಹಿತ ಕಥೆ ಹೆಣೆದಿರೋ ಅಂಥದ್ದಲ್ಲ, ಬದಲಾಗಿ ಇಲ್ಲಿ ನೈಸರ್ಗದತ್ತವಾಗಿ ನಾವು ಕೇಳ್ಕೊಂಡು ಬಂದಿರೋ ಅಂಥದ್ದು. ಒಂದೊಳ್ಳೆ ಐತಿಹ್ಯ ಇದೆ, ಇತಿಹಾಸ ಇದೆ, ಕಾರಣಿಕ ಇದೆ, ಮಹಿಮೆ ಇದೆ. ಇಲ್ಲಿಗೆ ಬಂದವರು ಪ್ರತಿಯೊಬ್ಬರು ಕೂಡ ತುಂಬ ಹಿತವಾಗಿ ಖುಷಿಯಿಂದ ವಾಪಸ್ ಆಗ್ತಾರೆ. ಮತ್ತೆ ಮತ್ತೆ ಬರಬೇಕು ಅಂತ ಸದಾ ಆಶಿಸ್ತಾ ಇರ್ತಾರೆ. ನನಗೂ ಕೂಡ ಹೀಗೆ ಅನಿಸ್ತು. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ. ಇಲ್ಲಿ ದೇವರನ್ನ ಪೂಜೆ ಮಾಡೋದೇ ಬಹಳ ವಿಭಿನ್ನ ಅಂತ ನಮಗೆ ಅನಿಸ್ತು. ಹಾಗೆ ಉದ್ಭವ ಲಿಂಗದ ಬಳಿ ಸಮೀಪಿಸಿ ನಾವು ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದೇವೆ. ನೀವು ನೋಡ್ಬೋದು, ಸುತ್ತಲೂ ನೀರು, ಅದರ ಮಧ್ಯೆ ಶಿವದೇವರ ಆರಾಧನೆ ಆಗ್ತಾ ಇರುವಂಥದ್ದು. ಅದು ಕೂಡ ಶ್ರೀ ಕೇಶವನಾಥೇಶ್ವರ ದೇವರ ಆರಾಧನೆಯಲ್ಲಿ ನಡೆಯುವಂಥದ್ದು. ಒಂದು ಕತ್ತಲಿನ ಗುಹೆಯೊಳಗೆ ಆ ದೇವರ ಆರಾಧನೆ, ಅಲ್ಲಿ ದೀಪದ ಬೆಳಕು ನಮಗೊಂದು ಹೊಸ ಸ್ಫೂರ್ತಿಯನ್ನು ಕೊಡೋ ಥರ ಇದೆ. ಬಾಳಿಗೊಂದು ಹುಮ್ಮಸ್ಸು ಸಿಗುತ್ತೆ. ಬಹಳ ಚೆನ್ನಾಗಿರುವಂತಹ ಒಂದು ವಾತಾವರಣದ ಮಧ್ಯೆ ದೇವರ ಆಶೀರ್ವಾದವನ್ನು ಪಡ್ಕೊಂಡ ನಾವೇ ಧನ್ಯರು. ಹಾಗೆ ಬಹಳ ದೂರ ನಮ್ಮ ಪುತ್ತೂರು ಮಂಗಳೂರಿನಿಂದ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಗೆ ಬಂದು ಇಂತಹ ಒಂದು ದೇವರ ದರ್ಶನವನ್ನು ಪಡೆಯೋದು ಬಹಳ ಖುಷಿಯಾಯಿತು. ಹಾಗೆ ನೀವು ಕೂಡ ಇಂತಹ ವಿಚಾರಗಳನ್ನು ಮತ್ತಷ್ಟು ತಿಳ್ಕೋಬೇಕು ಅಂತ ಕಾಯ್ತಾ ಇದ್ದರೆ ನಮ್ಮ ಝೂಮಿಂಗ್ ಟಿವಿಯನ್ನು ಮರೆಯದೆ ನೋಡ್ತಾ ಇರಿ. ಧನ್ಯವಾದಗಳು.